ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿದ್ಯಾ ತನ್ನ ಕೆಲಸ ಮುಗಿಸ್ಕೊಂಡು ಕಾಲೇಜ್ಗೆ ಹೋದಾಗ ಅಲ್ಲಿರೋ ಟೀಚರ್ಗಳೆಲ್ಲ ತಮ್ಮ ಜೊತೆ ಕ್ಯಾಂಪ್ ಬಂದಿರೋ ಎಲ್ಲಾ ಸ್ಟೂಡೆಂಟ್ ಗಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ಹಂಗೆಯ ವಿದ್ಯಾ, ಭದ್ರ ಮತ್ತೆ ಸುಭಾಷನ್ನ ಸಹ ಔಷಧಿ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಾಗೆ ಯಾರ್ಯಾರ ಸ್ಟೂಡೆಂಟ್ಗಳು ಅಲ್ಲಿರೋ ಜನಕ್ಕೆಲ್ಲ ಸಹಾಯ ಮಾಡಿದ್ರೋ ಅವ್ರೆಲ್ರಿಗೂ ಗೌರ್ಮೆಂಟ್ ಕಡೆಯಿಂದ ಏನೇನ್ ಸವಲತ್ತು ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಾರೆ ಅಂತಾನು ಟೀಚರ್ಗಳು ಹೇಳ್ತಿದ್ರು. ಅಷ್ಟೊತ್ಗೆ ಜೆನ್ನಿ ಇವತ್ತು ವಿದ್ಯನ್ ಬರ್ತಡೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅಲ್ಲಿರೋ ಟೀಚರ್ಗಳೆಲ್ಲ ಖುಷಿ ಪಟ್ಟು ಮತ್ತೆ ಸ್ಟೂಡೆಂಟ್ ಗಳೆಲ್ಲ ಖುಷಿ ಪಟ್ಟು ಎಲ್ರು ವಿದ್ಯನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ. ಹಂಗೆಯೇ ಜೆನ್ನಿ ಹೋಗಿ ಕೇಕ್ ತಗೊಬಂದು ವಿದ್ಯನ್ ಕೈಲಿ ಕೇಕ್ ಕಟ್ ಮಾಡಿಸ್ತಾಳೆ. ಆಗ ವಿದ್ಯನ್ಗೆ ಭದ್ರ ಮದ್ವೆಗ್ ಮುಂಚೆ ತನ್ ಬರ್ತಡೇನ ಆಚರಿಸಿದ್ದು ಗೆಪ್ತಿಗ್ ಬಂದು ತುಂಬಾನೇ ಬೇಜಾರ್ ಮಾಡ್ಕತಾಳೆ. ಆಗ ಜೆನ್ನಿ ಏನಾಯ್ತು ಹಿಂಗಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ ಏನೂ ಇಲ್ಲ ಜೆನ್ನಿ ಅಂತ ಹೇಳ್ತಾ ವಿದ್ಯಾ ಸುಮ್ನಾಗ್ಬಿಡ್ತಾಳೆ. ಈ ಕಡೆ ರತ್ನಮ್ಮ ಸರುಗೆ ಅಂತ ದುಡ್ಡು ಕಳ್ಸಿರ್ತಾಳೆ. ಆ ದುಡ್ಡಲ್ಲಿ ಸರು ವಿದ್ಯನ್ಗೆ ಸೀರೆ ತಕೊಬತ್ತಾಳೆ. ಹಂಗೆ ಅವಳು ಆಟೋ ಇಳಿದು ಮನೆಗ್ ಹೋಗ್ಬೇಕಾದ್ರೆ ಅಷ್ಟೊತ್ಗೆ ಅಮ್ಮಮ್ಮ ಮತ್ತೆ ಮೋಹನ್ ಅವರು ಇಬ್ರು ಆಚೆ ಕುತ್ಕೊಂಡಿರ್ತಾರೆ. ಅಮ್ಮಮ್ಮ ಏ ಸರು ಬಾರೆ ಇಲ್ಲಿ ಅಂತ ಹತ್ರ ಕರೀತಾರೆ. ಯೋಳಿ ಅಮ್ಮಮ್ಮ ಅಂತ ಸರು ಕೇಳ್ಬೇಕಾದ್ರೆ ಎಲ್ಲೇ ಹೋಗಿದ್ದೆ, ಏನೇ ಅದು ಕೈಯಲ್ಲಿ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಅಮ್ಮಮ್ಮ ನಾನು ಅಂಗಡಿಗೆ ಹೋಗ್ ಬಂದಿದ್ದೆ ಅಂತ ಸರು ಹೇಳ್ತಾಳೆ. ಏನು ಅಂಗಡಿಗೆ ಹೋಗಿದ್ದ, ಯಾವ ಅಂಗಡಿಗೆ ಅಂತ ಅಮ್ಮಮ್ಮ ಕೇಳ್ತಾರೆ. ಅಮ್ಮಮ್ಮ ಇವತ್ತು ವಿದ್ಯಾಕ್ಕಂದು ಹುಟ್ಟದಬ್ಬ, ಅದಕ್ಕೆಯ ಅಮ್ಮ 2,000 ರೂಪಾಯಿ ಕಳ್ಸಿದ್ಲು. ಅಕ್ಕಂಗೆ ಸೀರೆ ತಂದ್ಕೊಡು ಅಂತ ಹೇಳಿದ್ಲು, ಅದಕ್ಕೆಯ ಹೋಗಿ ಸೀರೆ ತಕೊಬಂದೆ ಅಂತ ಸರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಮ್ಮಮ್ಮ ಮತ್ತೆ ಮೋಹನ ಇಬ್ರಿಗೂ ಖುಷಿ ಆಯ್ತದೆ. ಏನೇ ಹೇಳ್ತಿದ್ದಿ, ನಿಮ್ ಅಕ್ಕಂಗೆ ಇವತ್ತು ಹುಟ್ಟದಬ್ಬವೇ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಹೌದು ಅಮ್ಮಮ್ಮ ಅಂತ ಸರು ಹೇಳ್ತಾಳೆ. ಅಲ್ಲ ಕಣೆ, ಅವಳು ಹುಟ್ಟದಬ್ಬ ಅಂತ ನನ್ನ ಹತ್ರ ಒಂದ್ ಮಾತು ಹೇಳಕ್ಕಿಲ್ವೇ ನೀನು? ನಿಮ್ ಪಾಡದ್ ನೀವು ಸಪ್ರೇಟ್ ಆಗಿ ಹುಟ್ಟದಬ್ಬ ಆಚರಿಸ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಅಯ್ಯೋ ಅಮ್ಮಮ್ಮ, ವಿದ್ಯಕ್ಕಂಗೆ ಹುಟ್ಟದಬ್ಬ ಆಚರಿಸಕ್ಕೆ ಇಷ್ಟ ಇಲ್ವಂತೆ, ಅವ್ವ ಹೇಳಿದ್ಲು ಅಂತ ನಾ ಈ ಸೀರೆ ತಕೊಬಂದೆ ಅಷ್ಟೇಯ ಅಂತ ಸರು ಹೇಳ್ತಾಳೆ. ಸರಿ ಆಯ್ತು ನೀವ್ ಹೋಗು ಅಂತ ಹೇಳಿ ಅಮ್ಮಮ್ಮ ಸರುನ ಕಳಿಸ್ತಾರೆ. ಏ ಚಂಪಿ ಚಂಪಿ ಬಾರೆ ಇಲ್ಲಿ, ಎಲ್ಲೇ ಹೋಗಿದ್ದಿ ಅಂತ ಅಮ್ಮಮ್ಮ ಕರಿಬೇಕಾದ್ರೆ ಬಂದೆ ಅಮ್ಮಮ್ಮ ಅಂತ ಹೇಳ್ತಾ ಚಂಪಾ ಅಲ್ಲಿಗ್ ಬತ್ತಾಳೆ. ಏ ಚಂಪಿ, ಇವತ್ತು ನಿಮ್ ಅಕ್ಕ ವಿದ್ಯಂದು ಹುಟ್ಟದಬ್ಬ ಅಂತೆ ಕಣೆ, ನಿನಗ್ ಗೊತ್ತೇನೆ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಗೊತ್ತು ಅಮ್ಮಮ್ಮ ಅಂತ ಚಂಪಾ ಹೇಳ್ತಾಳೆ. ಏನು ಗೊತ್ತೇ ಅಂತ ಅಮ್ಮಮ್ಮ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ ಅಮ್ಮಮ್ಮ ನಾನು ಒತ್ತಾರನೆಯ ವಿದ್ಯಾಕ್ಕಂಗೆ ಹುಟ್ಟಿದಬ್ಬ ಶುಭಾಶಯ ಹೇಳ್ದೆ ಗೊತ್ತೇ ಅಂತ ಚಂಪಾ ಹೇಳ್ತಾಳೆ. ಓಹೋ, ಎಲ್ಲ ಕಳ್ಳಿರು ಒಟ್ಟಿಗೆ ಸೇರ್ಕೊಂಡು ಹುಟ್ಟದಬ್ಬ ಆಚರಿಸ್ಬೇಕು ಅಂತ ಅನ್ಕೊಂಡಿದ್ರಾ? ಅಲ್ಲ ಕಣೆ ಚಂಪಿ, ಅವಳಿಗೆ ಹುಟ್ಟದಬ್ಬ ಅಂತ ನೀನು ಒಂದ್ ಮಾತ್ ನನ್ನ ಹತ್ರ ಹೇಳಕ್ಕಿಲ್ವೇ? ನೋಡೆ, ನಾ ಹೇಳೋದನ್ನ ಸರಿಯಾಗಿ ಕೇಳಿಸ್ಕ. ಇವತ್ತು ದಿದ್ಯನ್ ಹುಟ್ಟದಬ್ಬ ಆಗಿರೋದಕ್ಕೆ ಮನೆ ಪೂರ್ತಿ ಅಲಂಕಾರ ಮಾಡು. ಈ ಬರ್ತಡೆಗೆ ಅಂತ ಕತ್ತರಿಸ್ತಾರಲ್ಲೇ ಅದೇ ಕಣೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಕೇಕ ಅಮ್ಮಮ್ಮ ಅಂತ ಚಂಪಾ ಕೇಳ್ತಾಳೆ. ಕಣೆ ಚಂಪಿ, ಅದೇನೇಯ ನೋಡೆ, ದೊಡ್ಡ ಬೇಕ್ರಿಗೆ ಹೋಗಿ ಒಂದ್ ಒಳ್ಳೆ ಕೇಕ್ ತಕಬಾ. ಇವತ್ತು ವಿದ್ಯನ್ ಹುಟ್ಟದಬ್ಬವ ಕೇಕ್ ಕಟ್ ಮಾಡಿ ಜೋರಾಗಿ ಆಚರಿಸುಮ. ಏನೇ ಮೋಹನ, ಸರಿ ಏನೇ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಸರಿ ಅತ್ತೆ ಅಂತ ಮೋಹನ್ ಅವರು ಹೇಳ್ತಿರ್ತಾರೆ. ನೋಡೆ, ಮನೆಯೆಲ್ಲ ಅಲಂಕಾರ ಮಾಡೋಕೆ ಒಬ್ಳೆ ಕಷ್ಟ ಪಡ್ಬೇಡ, ಜೊತೆಗೆ ಮೋಹನನ್ನು ಕರ್ಕೊ, ಸಾಕಾಗ್ಲಿಲ್ಲ ಅಂದ್ರೆ ಆ ಕ್ವಾಟ್ಲೆನು ಕರಿಯೇ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅತ್ತೆ ನಾನ್ ಇದೀನಲ್ಲ, ನಾನ್ ನೋಡ್ಕತೀನಿ ಬುಡಿ ಅಂತ ಮೋಹನ್ ಅವರು ಹೇಳ್ತಿರ್ತಾರೆ. ಹಂಗಿದ್ರೆ ಒಳ್ಳೇದು ಕಣ್ಬುಡೆ, ಇಬ್ರು ಬೇಗ ಬೇಗ ಹೋಗಿ ಮನೇನ ಅಲಂಕಾರ ಮಾಡ್ರಿ, ಹೋಗಿ ಬಿರ್ಬಿರ್ನೆ ಅಂತ ಹೇಳಿ ಅಮ್ಮಮ್ಮ ಮೋಹನ್ ಅವರು ಮತ್ತೆ ಚಂಪನ್ನ ಮನೆ ಒಳಗ್ ಕಳಿಸ್ತಾರೆ. ಕಳ್ಳಿ ಏನು ಹೇಳ್ದೆ, ಬಾಯಿ ಮುಚ್ಕೊಂಡ್ ಹಂಗೆ ಇದೀಯಾ, ಇರೇ ನಿನ್ಗದೆ ನೋಡ್ಕತೀನಿ ಅಂತ ಅಮ್ಮಮ್ಮ ಹೇಳ್ಕೊಂಡು ಎಲೆ ಅಡಿಕೆ ತಿಂತಿರ್ತಾರೆ. ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಅವ್ವಾ, ನಿಮ್ ಅತ್ಗೆ ಎಂತ ಕೇಳಿ ನೋಡ್ದೇನವಾ? ಅಲ್ಲ ಕಣವಾ, ಮಾವ ಹಿಂಗೆ ಹೆಂಗದೆ ಏನು ಅಂತ ವಿಚಾರ್ಸಕ್ ಬಂದಿರೋ ಎಮ್.ಎಲ್.ಎನೇ ಬೀಗ್ರು ಮಾಡ್ಕೊಳಕ್ ಹೊಂಟವಳೆ. ಆ ಸುಭಾಷನ್ನ ಎಮ್.ಎಲ್.ಎ ಮನೆ ಅಳಿಯನ್ ಮಾಡಕ್ ಹೊಂಟವಳಲ್ಲವಾ, ದೊಡ್ಡ ಕೇಳಿ ಕಣವಾ ಅಂತ ವಿನಂತಿ ಹೇಳ್ಬೇಕಾದ್ರೆ ಕಣೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅವ್ವ, ಈ ಮದ್ವೆ ಏನಾದ್ರೂ ನಡೀತು ಅಂದ್ರೆ ಆಮೇಕೆ ಈಶ್ವರಿ ಅತ್ತೆ ಆ ಸುಭಾಷನ್ನ ಯಾರು ತಡಿಯಕ್ಕಾಗಕ್ಕಿಲ್ಲ. ಈ ಮನೇಲಿ ಅವ್ರಿಗೆ ಜಾಸ್ತಿ ಅಧಿಕಾರ ಸಿಗ್ತದೆ ನೋಡವ್ವ, ಏನ್ ಮಾಡೋದು ಅಂತ ವಿನಂತಿ ಕೇಳ್ಬೇಕಾದ್ರೆ ಸಾವಿತ್ರಿ ಯೋಚನೆ ಮಾಡ್ತಿರ್ತಾಳೆ. ಅವ್ವ, ಈಗಾಗ್ಲೇ ಮಾವಯ್ಯನ ಉಳ್ಸುಕೆ ಅಂತ ಆ ಸುಭಾಷ ಕಾಡ್ ಒಳಗಡೆ ಹೋಗಿ ಔಷಧಿ ತಂದವನೆ ಅಂತ ಮನೇಲಿ ಎಲ್ರು ಅವನನ್ನ ಕೊಂಡಾಡ್ತಾವ್ರೆ. ಒಳ್ಳೆ ಕಾಪಾಡಿರೋದ್ ಯಾವ್ರು ಅನ್ನೋ ರೀತಿ ನೋಡ್ತಾವ್ರೆ. ಇದ್ರಲ್ಲಿ ಅವನೇನಾದ್ರೂ ಆ ಎಮ್.ಎಲ್.ಎ ಮನೆಗೆ ಅಳಿಯ ಆಗ್ಬಿಟ್ಟ ಅಂತ ಅಂದ್ರೆ ಆಮೇಕೆ ಅಷ್ಟೇಯ ನಮ್ ಕತೆ. ಆಮೇಕೆ ನಿಮ್ ಅತ್ಗೆ
ನಿನ್ನನ್ನು ನನ್ನನ್ನು ಮಿಕ್ಸಿಗೆ ಹಾಕಿ ಹಂಗೆ ರುಬ್ಬಿಡ್ತಾಳೆ. ಆಮೇಕೆ ಅದನ್ನ ಗ್ಲಾಸ್‌ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಜ್ಯೂಸ್ ತರ ನಮ್ಮನ್ನ ಕುಡಿದ್ಬಿಡ್ತಾಳೆ ಅಂತ ವಿನಂತಿ ಹೇಳ್ಬೇಕಾದ್ರೆ, ಏ ವಿನಂತಿ, ನೀ ಹೇಳ್ತಾ ಇರೋದು ಕರೆಕ್ಟ್ ಕಣೆ. ಏನಾದ್ರೂ ಸರಿ, ಆ ಸುಭಾಷ ಆ ಎಂ.ಎಲ್.ಎ ಮನೆಗೆ ಅಳಿನಾಗೋಗ್ದೇ ರೀತಿ ನಾವೇನಾದ್ರು ಮಾಡ್ಲೇಬೇಕು ಕಣೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವ, ಕಡ್ಜ ಕಚ್ಚಿ ನಾವು ಸಾವು ಬದುಕಿನ ಮಧ್ಯೆ ಹೋರಾಡ್ಬೇಕಾದ್ರೆ ನಮ್ಮನ್ನ ಕಾಪಾಡಿ ಅಂತ ಆ ಔಷಧಿಗೋಸ್ಕರ ಬೇಡ್ಕೊಳ್ಳೋ ರೀತಿ ಮಾಡ್ಬಿಟ್ರಲ್ಲವ ಅವತ್ತು ಆ ಸುಭಾಷ. ನನಗೆ ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆಗಿಂತ ನಮ್ಮವ್ವ, ನಮ್ಮ ಅಕ್ಕನೇ ಮುಖ್ಯ, ನಮ್ಮ ಅತ್ತೆ ಮತ್ತೆ ಅವ್ರ ಮಗಳು ಸತ್ರು ಪರವಾಗಿಲ್ಲ ಅಂತ ಹೇಳಿದ್ನಲ್ಲವ, ಅವ್ರನ್ನ ನಾವು ಸುಮ್ಕೆ ಬಿಡ್ಬಾರ್ದು ಕಣವ. ಕೊನೆವರ್ಗೂ ಅವ್ರು ಈ ಮನೆಯಾಗೆ ನಮ್ ತರನೆಯ ಆಳ್ಗಳ ತರನೇ ಬಿದ್ದಿರ್ಬೇಕು ಕಣವ. ಅವ್ರ್ ಯಾವತ್ತು ದೊಡ್ಡ ಮನೆ ಮನುಷ್ಯರಾಗ್ಲೇಬಾರ್ದು ಅಂತ ವಿನಂತಿ ಹೇಳ್ಬೇಕಾದ್ರೆ ಸಾವಿತ್ರಿ ಏನಾದ್ರೂ ಮಾಡ್ಲೇಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಅಮ್ಮಮ್ಮ ಹೇಳ್ದಂಗೆ ಚಂಪಾ ಮತ್ತೆ ಮೋಹನ ಇಬ್ರು ಸೇರ್ಕೊಂಡು ಮನೆನೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಕಡೆ ಬಲೂನ್ಗಳನ್ನ ಜೋಡಿಸ್ತಾ ಇರ್ತಾರೆ. ಅಷ್ಟೊತ್ಗೆ ಅಲ್ಲಿಗೆ ಈಶ್ವರಿ ಮತ್ತೆ ವಿನಂತಿ ಇಬ್ರು ಬರ್ತಾರೆ. ಅಕ್ಕ, ಏನಕ್ಕ ಇದು ಇವತ್ತ್ಯಾಕೆ ಮನೆ ತುಂಬಾ ಬಲೂನ್ನೆಲ್ಲ ಅಂಟಿಸ್ತಿದಿರಲ್ಲ ಅಂತ ಈಶ್ವರಿ ಕೇಳ್ಬೇಕಾದ್ರೆ, ಅತ್ತೆ, ನೀವು ಇವ್ರ ಜೊತೆ ಸೇರ್ಕೊಂಡು ಕಲರ್ ಕಲರ್ ಬಲೂನ್ಗಳನ್ನೆಲ್ಲ ಊದಿ ಹಾಕ್ತಿದಿರಲ್ಲ, ಏನ್ ಸಮಾಚಾರ ಅಂತ ವಿನಂತಿ ಕೇಳ್ತಾಳೆ. ಅದು ಇವತ್ತು ಅಂತ ಚಂಪಾ ಹೇಳಕ್ ಹೋದಾಗ, ಏ ಚಂಪಿ, ಸುಮ್ಕೆ ಇರೆ, ಅದು ಸಸ್ಪೆನ್ಸ್ ಅಂತ ಅಮ್ಮಮ್ಮ ಹೇಳ್ತಾರೆ. ಏನು ಸಸ್ಪೆನ್ಸೆ? ಏನ್ ಸಸ್ಪೆನ್ಸು ಅಮ್ಮಮ್ಮ ಅಂತ ವಿನಂತಿ ಕೇಳ್ಬೇಕಾದ್ರೆ, ಅದು ಈ ಕಾಪಿ ಮಾಡಿನಾದ್ರೂ ಚೆನ್ನಾಗಿ ಓದ್ಬೇಕು ಅಂತ ಹೇಳೋದು. ಸಸ್ಪೆನ್ಸು ಅಂತ ಹೇಳದ್ಮ್ಯಾಕು ಹಂಗಂದ್ರೆ ಏನು, ಯಾವ್ದು ಸಸ್ಪೆನ್ಸು ಅಂತ ಕೇಳ್ತೀಯಲ್ಲ ನೀನು, ಏನೇ ಅರ್ಥ ಅದಕ್ಕೆ? ಈಗ ಹೇಳ್ಬಿಟ್ರೆ ಅದ್ ಹೆಂಗೆ ಸಸ್ಪೆನ್ಸ್ ಆಯ್ತದೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಈಶ್ವರಿ ಮತ್ತೆ ವಿನಂತಿ ಇಬ್ರಿಗೂ ಕೋಪ ಬರ್ತಿರ್ತದೆ. ನಮ್ ಮನೇಲಿ ಏನ್ ಫಂಕ್ಷನ್ ನಡೀತದೆ, ಏನು ಎತ್ತ ಅಂತ ಯಾರಿಗೂ ಹೇಳಕ್ಕಿಲ್ಲ. ಇದು ಸಸ್ಪೆನ್ಸ್. ಅದ್ ನಡಿಬೇಕಾದ್ರೆ ಏನು ಎತ್ತ ಅಂತ ನೀವ್ ತಿಳ್ಕಂದ್ರೆ ಅಷ್ಟೇ ಸಾಕು. ಹೋಗ್ರೆ ಹೋಗಿ ಕೆಲ್ಸ ನೋಡ್ಕೊ ಹೋಗಿ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ, ಅಂತದೇನ್ ಫಂಕ್ಷನ್ ಇದ್ದದಿವತ್ತು, ಯಾವ್ದಕ್ಕೋಸ್ಕರ ಇವ್ರೆಲ್ರೂ ಇಷ್ಟೊಂದೆಲ್ಲ ಮಾಡ್ತಿದಾರೆ ಅಂತ ಗೊತ್ತಾಯ್ತಿಲ್ವಲ್ಲ. ಈ ಮುಚ್ಚಿ ಬೇರೆ ಫಂಕ್ಷನ್ ಅಂತ ಹೇಳ್ತಾವಳೆ, ಅದೇನು ಅಂತಾನೆ ಬಾಯ್ ಬಿಡ್ತಾ ಇಲ್ಲ ಅಂತ ಈಶ್ವರಿ ಮನ್ಸ್ನಾಗೆ ಅನ್ಕತಿರ್ತಾಳೆ. ಏ, ಇಲ್ಲೇ ಏನ್ರೆ ನಿತ್ಕೊಂಡಿದಿರಿ, ಹೋಗ್ರೆ ಹೋಗಿ ಕ್ಯಾಮೆ ನೋಡಾಗಿ ಅಂತ ಅಮ್ಮಮ್ಮ ಹೇಳ್ದಾಗ ಈಶ್ವರಿ ಮತ್ತೆ ವಿನಂತಿ ಅಲ್ಲಿಂದ ಹೊಂಟೋಯ್ತಾರೆ. ಬಂದ್ಬಿಟ್ರು ಇಬ್ರುನು ಏನು ಎತ್ತ ಅಂತ ವಿಚಾರಿಸ್ಕೊಳಕ್ಕೆ. ಆಹಾ, ಇವ್ರತ್ರ ಹೇಳಿದ್ರೆ ಎಲ್ಲ ಕೂಲ್ಗೆಡ್ಸ್ಬಿಡ್ತಾರೆ ಅಂತ ಅಮ್ಮಮ್ಮ ಹೇಳ್ಕೊಂಡು, ಏ ಚಂಪಿ, ಬಿರ್ಬಿರ್ನೆ ಬಲೂನ್ ಊದೆ ಅಂತ ಹೇಳ್ತಿರ್ತಾರೆ. ಸರಿ ಅಮ್ಮಮ್ಮ ಅಂತ ಹೇಳ್ತಾ ಚಂಪಾ ಬಲೂನ್ನ ಊದ್ತಿರ್ತಾಳೆ. ಅತ್ತೆ, ಏನು ಅಂತ ಅವ್ರತ್ರ ಹೇಳ್ಬೋದಿತ್ತಲ್ವೇ ಅಂತ ಮೋಹನ್ ಅವ್ರು ಹೇಳ್ಬೇಕಾದ್ರೆ, ಏ ಇರ್ಲಿ, ಇನ್ನೊಸಿ ಹೊತ್ಗೆ ಎಲ್ರಿಗೂ ಗೊತ್ತಾಯ್ತದೆ, ಬಿರ್ಬಿರ್ನೆ ಬಲೂನ್ಗಳನ್ನೆಲ್ಲ ಅಂಟಿಸೋಗು ಅಂತ ಅಮ್ಮಮ್ಮ ಮೋಹನ್ ಅವ್ರಿಗೆ ಹೇಳ್ತಾರೆ. ಈ ಕಡೆ ವಿದ್ಯಾ ಕೆಲ್ಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾಳೆ. ಆಗ ಸರು ಹೋಗಿ ವಿದ್ಯಂಗೆ ಕುಡಿಯಕ್ಕೆ ನೀರ್ ತಂದ್ಕೊಡ್ತಾಳೆ. ಏನಕ್ಕ ಇಷ್ಟ್ ಬಿರ್ನೆ ಬಂದ್ಬಿಟ್ಟಿದಿ ಅಂತ ಸರು ಕೇಳ್ಬೇಕಾದ್ರೆ, ಸರು, ಇವತ್ತು ನಮ್ ಹೋಟ್ಲ್ ಹತ್ರ ಏನೋ ಪಕ್ಷದ್ದು ಮೀಟಿಂಗ್ ಇರದಂತೆ, ಅದಕ್ಕೆಯ ಅಲ್ಲಿ ಜನ ಜಾಸ್ತಿ ಬರ್ತಾರೆ ಅಂತ ಹೇಳಿ ಮುಂಚೆನೆಯ ಅಂಗಡಿನ ಕ್ಲೋಸ್ ಮಾಡ್ಸವ್ರೆ. ಇದನ್ನ ಓನರ್ ಅಣ್ಣ ನಂಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆಯ ನಾನ್ ಸೀದಾ ಹಿಂಗೆಯ ಬಂದ್ಬಿಟ್ಟೆ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅಯ್ಯೋ ಅಕ್ಕ, ನೀನ್ ಯಾವಾಗ ಮನೆ ಬತ್ತಿ ಅಂತ ನಾನು ಕಾಯ್ತಿದ್ದೆ, ಇರು ಒಂದ್ ನಿಮಿಷ ಅಂತ ಹೇಳ್ತಾ ಸರು ತಾನ್ ತಂದಿರೋ ಸೀರೆನ ವಿದ್ಯಂಗೆ ತಂದು ಕೊಡ್ತಾಳೆ. ಏ ಸರು, ಏನೇ ಇದು ಅಂತ ವಿದ್ಯೆ ಕೇಳ್ಬೇಕಾದ್ರೆ, ಅಯ್ಯೋ ಅಕ್ಕ, ಅದೆಲ್ಲ ಓಪನ್ ಮಾಡಿ ನೋಡು ಅಂತ ಸರು ಹೇಳ್ತಾಳೆ. ಆಗ ವಿದ್ಯಾ ತೆಗೆದ್ ನೋಡಿದಾಗ ಅದ್ರಲ್ಲಿ ಸೀರೆ ಇರ್ತದೆ. ಯಾಕೆ ಇದೆಲ್ಲ ಸರು ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಅವ್ವ ನಿನ್ಗೋಸ್ಕರ ಅಂತ ಸೀರೆ ತಕಬಾ ಅಂತ ನನ್ಗೆ 2,000 ರೂಪಾಯಿ ಕಳ್ಸಿದ್ಲು, ಅದಕ್ಕೆ ನಿನ್ಗೋಸ್ಕರ ಅಂತ ಸೀರೆ ತಂದಿರೋದು, ಹೆಂಗದೆ ಅಂತ ಸರು ಕೇಳ್ತಾಳೆ. ಏ ಸರು, ತುಂಬಾ ಚೆನ್ನಾಗದ್ ಕಣೆ, ಸೂಪರ್ ಆಗಿದೆ ಕಣೆ, ಇದೇ ಕಲರ್ ಅಲ್ಲಿ ಸೀರೆ ತಕಬೇಕು ಅಂತ ತುಂಬಾ ದಿವಸದಿಂದ ಅನ್ಕತಿದ್ದೆ ಕಣೆ, ಇವತ್ತು ನೀಯೇ ತಕ ಬಂದಿದ್ದಿ ಅಂತ ಹೇಳ್ಕೊಂಡು ವಿದ್ಯಾ ಖುಷಿ ಪಡ್ತಿರ್ತಾಳೆ. ಅಕ್ಕ, ಒಂದ್ ನಿಮಿಷ ಇರು, ಅವ್ವ ನೀನ್ ಬಂದಾಕೆ ಫೋನ್ ಮಾಡ್ಕೊಡು ಅಂತ ಹೇಳ್ತಿದ್ಲು ಅಂತ ಹೇಳ್ತಾ ಸರು ರತ್ನಮ್ಮಂಗೆ ಕಾಲ್ ಮಾಡ್ಕೊಡ್ತಾಳೆ. ಅವ್ವ ಅಂತ ವಿದ್ಯಾ ಹೇಳ್ತಿದ್ದಂಗೆ, ಅಯ್ಯೋ ನನ್ ಬಂಗಾರ, ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ರತ್ನಮ್ಮ ಹೇಳ್ತಿದ್ದಂಗೆ, ಥ್ಯಾಂಕ್ಸ್ ಕಣವ ಅಂತ ವಿದ್ಯಾ ಹೇಳ್ತಿರ್ತಾಳೆ. ವಿದ್ಯಾ, ನೀನ್ ನಂಗೆ ಡಾಕ್ಟರ್ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಕಣವ, ಆಮೇಲೆ ಸರುಗೆ 2,000 ಕಳ್ಸಿದ್ದಿ, ಅವಳು ನಿನ್ಗೆ ಸೀರೆ ತಂದ್ಕೊಟ್ಲೆ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ, ಹೂ ಕಣವ, ನನ್ ಬತ್ತಿದ್ದಂಗೆ ನನ್ಗೆ ಸೀರೆ ಕೊಟ್ಲು ಅವಳು ಅಂತ ವಿದ್ಯಾ ಹೇಳ್ತಾಳೆ. ಏ ವಿದ್ಯಾ, ಆಮೇಲೆ ಆ ಸೀರೆನ ಉಟ್ಕೊಂಡು ಒಂದ್ ಫೋಟೋ ತೆಗ್ದು ನನಗ್ ಕಳಿಸೆ ಅಂತ ರತ್ನಮ್ಮ ಹೇಳ್ದಾಗ, ಸರಿ ಆಯ್ತು ಕಣವ, ನಾನು ಸೀರೆ ಉಟ್ಕೊಂಡು ಫೋಟೋ ಕಳಿಸ್ತೀನಿ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಆಗ
ಚೆಲುವರಾಜ, ನಾನು ನನ್ ಮಗಳತ್ರ ಮಾತಾಡ್ಬೇಕು ಕಣೆ ರತ್ನಿ, ಒಂದೇ ಒಂದ್ ನಿಮಿಷ ಫೋನ್ ಕೊಡೆ ಅಂತ ಕೇಳ್ತಾನೆ. ವಿದ್ಯಾ, ಒಂದ್ ನಿಮಿಷ ಇರವ ಅಂತ ಹೇಳ್ತಾ ರತ್ನಮ್ಮ ಚೆಲುವರಾಜನ್ಗೆ ಫೋನ್ ಕೊಡ್ತಾಳೆ. ಅವ್ವ ವಿದ್ಯಾ, ನನ್ ಮುದ್ದಿನ ಮಗಳು ವಿದ್ಯನ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಚೆಲುವರಾಜ ಹೇಳ್ತಿದ್ದಂಗೆ ಥ್ಯಾಂಕ್ಸ್ ಅಪ್ಪಯ್ಯ ಅಂತ ವಿದ್ಯಾ ಹೇಳ್ತಾಳೆ. ಅದನ್ನ ಕೇಳಿ ಚೆಲುವರಾಜನ್ಗೆ ಖುಷಿ ಆಯ್ತದೆ. ಯಾಕಂದ್ರೆ ಜಗಳ ಆದಾಗಿಂದ ಅವಳು ಚೆಲುವರಾಜನ ಅಪ್ಪ ಅಂತ ಕರ್ದೇ ಇರೋದಿಲ್ಲ. ಅದಕ್ಕೆ ಅವನ್ಗೆ ತುಂಬಾನೇ ಖುಷಿ ಆಯ್ತದೆ. ಸರಿ ಕಣವ, ನೀನು ಥ್ಯಾಂಕ್ಸ್ ಅಪ್ಪಯ್ಯ ಅಂತ ಹೇಳ್ದಲ್ಲ, ನನ್ಗ ಅಷ್ಟೇ ಸಾಕು ಕಣವ. ಇವತ್ತು ನಿನ್ಗೆ ಶಾನೆ ಮುಖ್ಯವಾಗಿರೋ ದಿವ್ಸ. ಇವತ್ತು ಜಾಸ್ತಿ ಮಾತಾಡಿ ನಿಂಗೆ ತೊಂದ್ರೆ ಕೊಡಕ್ಕಿಲ್ಲ ಕಣವ, ನಿಮ್ ಅವ್ವನ್ ಹತ್ರ ಕೊಡ್ತೀನಿ ಇರು ಅಂತ ಹೇಳ್ತಾ ಚೆಲುವರಾಜ ರತ್ನಮ್ಮಂಗೆ ಫೋನ್ ಕೊಡ್ತಾನೆ. ಸರಿ ಕಣವ ವಿದ್ಯಾ, ನೀನು ಮರೀದೆ ಫೋಟೋ ಕಳ್ಸು ಅಂತ ಹೇಳ್ತಾ ರತ್ನಮ್ಮ ಕಾಲ್ ಕಟ್ ಮಾಡ್ತಾರೆ. ಏನ್ರಿ ಬಾರಿ ಖುಷಿಲಿದ್ದೀರಿ ಅಂತ ರತ್ನಮ್ಮ ಕೇಳ್ಬೇಕಾದ್ರೆ, ಹೌದು ಕಣೆ ರತ್ನಿ, ನನ್ ಮಗಳು ನನ್ನ ಹತ್ರ ಮಾತಾಡ್ಬಿಟ್ಟು ಕಣೆ ಅಂತ ಹೇಳ್ತಾ ಚೆಲುವರಾಜ ತುಂಬಾನೇ ಖುಷಿ ಪಡ್ತಾ ರತ್ನಮ್ಮನ ಹತ್ರ ಮಾತಾಡ್ಕೊಂಡ್ ಹೋಯ್ತಿರ್ತಾನೆ. ಈ ಕಡೆ ಚಂಪಾ ಸರುಗೆ ಫೋನ್ ಮಾಡಿ ವಿದ್ಯನ್ನ ಮನೆ ಕರ್ಕ ಬರ್ಬೇಕಂತೆ, ಹಂಗಂತ ಅಮ್ಮಮ್ಮ ಹೇಳ್ತಿದ್ರು ಅಂತ ಹೇಳ್ದಾಗ ಸರಿ ಅಕ್ಕ ಕರ್ಕ ಬರ್ತೀನಿ ಅಂತ ಹೇಳ್ತಾ ಸರು ಕಾಲ್ ಕಟ್ ಮಾಡ್ತಾಳೆ. ಯಾರೇ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಅದು ಚಂಪಾಕ್ಕ ಕಾಲ್ ಮಾಡಿತ್ತು, ಅದೇನೋ ಗೊತ್ತಿಲ್ಲ, ಅಮ್ಮಮ್ಮ ನಿನ್ನ ಮನೆ ಕರ್ಕ ಬಾ ಅಂತ ಹೇಳಿದ್ರಂತೆ ಅಂತ ಸರು ಹೇಳ್ದಾಗ, ಅಮ್ಮಮ್ಮ ನನ್ನನ್ ಕರೆದ್ರೆ ಏನೇ ವಿಶೇಷ ಅಂತ ವಿದ್ಯಾ ಕೇಳ್ತಾಳೆ. ಅಕ್ಕ, ನನ್ಗೇನ್ ಗೊತ್ತು, ಫೋನ್ ಮಾಡಿ ವಿದ್ಯಾಕ್ಕ ಬಂದ್ರೆ ಅಮ್ಮಮ್ಮ ಮನೆ ಕರ್ಕ ಬಾ ಅಂತ ಹೇಳೋರೆ, ಕರ್ಕ ಬಾ ಅಂತ ಹೇಳಿದ್ರು ಅಷ್ಟೇಯ ಅಂತ ಸರು ಹೇಳ್ತಾಳೆ. ಏನು, ಅಮ್ಮಮ್ಮ ಮನೆಗ್ ಬರೋಕ್ ಹೇಳಿದಾರೆ, ಇವಾಗ ಈ ಅಮ್ಮಮ್ಮ ಇನ್ನೇನ್ ಮಾಡೋಳು ಗೊತ್ತಿಲ್ವೇ ಅಂತ ವಿದ್ಯಾ ಮನ್ಸ್ನಾಗೆ ಅನ್ಕತಿರ್ತಾಳೆ. ಈ ಕಡೆ ವಿದ್ಯಂಗೋಸ್ಕರ ಅಂತ ಅಮ್ಮಮ್ಮ, ಮೋಹನ ಮತ್ತೆ ಚಂಪಾ 3 ಜನ ಸೇರಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಮ್ಮಮ್ಮ, ನಮ್ ಡೆಕೋರೇಷನ್ ಹೆಂಗಿದದು ಅಂತ ಚಂಪಾ ಕೇಳ್ಬೇಕಾದ್ರೆ, ಏ ಚಂಪಿ ಸುಮ್ಕೆ ಹೇಳ್ಬಾರ್ದು ಕಣೆ, ಸೂಪರ್ ಸೂಪರ್ ಆಗದೆ. ಚಂಪಿ, ಪರವಾಗಿಲ್ಲ ಕಣೆ, ಶಬಾಷ್, ನೀನ್ ಇಷ್ಟ್ ಚಂದಾಗ್ ಮಾಡಿರೋದಕ್ಕೆ ನಿನ್ಗೆ ಅದೇನು ಹೇಳ್ತಾರಲ್ಲ, ಗಿಫ್ಟ್ ನೀನು ಕೊಡ್ತೀನಿ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಆಮೇಲೆ ಅಲ್ಲಿ ಮಧ್ಯದಾಗೆ ಒಂದು ಟೇಬಲ್ ತಂದಿಟ್ಟು ಅದ್ರ ಮ್ಯಾಕೆ ಒಂದು ಬಟ್ಟೆ ಹಾಕಿ ಅಂತ ಅಮ್ಮಮ್ಮ ಹೇಳ್ದಾಗ, ಸರಿ ಆಯ್ತು ಅಮ್ಮಮ್ಮ ಅಂತ ಹೇಳ್ತಾ ಮೋಹನ್ ಅವರು ಮತ್ತೆ ಚಂಪಾ ಇಬ್ರು ಸೇರಿ ಮಧ್ಯದಾಗೆ ಒಂದು ಟೇಬಲ್ ತಂದಿಡ್ತಾರೆ. ಹಂಗೆ ಅದ್ರ ಮೇಕೆ ಒಂದು ಬಟ್ಟೆನೂ ಹಾಸ್ತಾರೆ. ಅಷ್ಟೊತ್ಗೆ ಚಂಪಾ ಆರ್ಡರ್ ಮಾಡಿರೋ ಕೇಕು ಸಹ ಬರುತ್ತೆ. ಚಂಪಾ ಕೇಕ್ ತರಕೆ ಅಂತ ಆಚೆ ಹೋಯ್ತಾಳೆ. ಅಷ್ಟೊತ್ಗೆ ಮನೆ ಗಂಡಸರೆಲ್ಲ ಅಲ್ಲಿಗ್ ಬರ್ತಾರೆ. ಮನೇಲಿ ಅಲಂಕಾರ ಮಾಡಿರೋದನ್ನ ನೋಡಿ ಎಲ್ರಿಗೂ ಆಶ್ಚರ್ಯ ಆಯ್ತದೆ. ಅಣ್ಣ, ಇದು ನಮ್ ಮನೆನೇ ಅಥವಾ ಬೇರೆಯವ್ರ ಮನೆಗೆ ಏನಾದ್ರು ಬಂದಿದೀವಿ ಅಂತ ಗೋವಿಂದು ಕೇಳ್ತಿರ್ತಾನೆ. ಚಿಕ್ಕಪ್ಪ, ಇದು ನಮ್ ಮನೆನೆಯ, ಆದ್ರೆ ಈ ಅಲಂಕಾರ ಎಲ್ಲ ಯಾಕೆ ಅಂತ ಗೊತ್ತಾಯ್ತಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಅವ್ವ, ಏನವ ಇದೆಲ್ಲ, ಮನೆ ಪೂರ್ತಿ ಎಲ್ಲ ಅಲಂಕಾರ ಮಾಡಿದಿರಿ, ಏನ್ ಸಮಾಚಾರ, ಏನ್ ವಿಶೇಷ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ. ಸಸ್ಪೆನ್ಸ್ ಕಣ್ಲಾ, ಸಸ್ಪೆನ್ಸ್ ಅಂತ ಅಮ್ಮಮ್ಮ ಹೇಳ್ದಾಗ, ಸಸ್ಪೆನ್ಸೆ ಏನವ ಅದು ಅಂತ ಗೋವಿಂದು ಕೇಳ್ತಾರೆ. ಅಣ್ಣ, ಇವತ್ತೇನಾದ್ರೂ ನಿಮ್ ಮದ್ವೆ ಆಗಿದ್ ವರ್ಷವೇ ಅಂತ ಗೋವಿಂದು ಕೇಳ್ಬೇಕಾದ್ರೆ, ಇಲ್ಲ ಕಣ್ಲಾ, ಅದಕ್ಕಿನ್ನು ಶಾನೆ ದಿನ ಅದೇ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಹಂಗಿದ್ಮೇಕೆ ಬೇರೆ ಏನಿದದು ಅಂತ ಗೋವಿಂದು ಯೋಚನೆ ಮಾಡ್ತಿರ್ತಾರೆ. ಯೋಳವ್ವ, ಏನ್ ವಿಶೇಷ ಅಂತ ಶಿವರಾಮೇಗೌಡ್ರು ಕೇಳ್ದಾಗ, ಹೇಳ್ತೀನಿರ್ಲ, ಅದ್ಯಾಕ್ ಆತರ ಪಟ್ಟಿ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಅಷ್ಟೊತ್ಗೆ ಚಂಪಾ ಅಲ್ಲಿಗ್ ಬತ್ತಾಳೆ. ಏ ಚಂಪಿ, ಹೋಗಿ ಮನೆಯವ್ರ ಎಲ್ರನ್ನು ಕರ್ಕಬಾರೆ ಅಂತ ಅಮ್ಮಮ್ಮ ಹೇಳ್ದಾಗ, ಸರಿ ಅಮ್ಮಮ್ಮ ಅಂತ ಹೇಳ್ತಾ ಚಂಪಾ ಎಲ್ರನ್ನು ಕರೆಯುಕ್ಕೆ ಅಂತ ಹೋಯ್ತಾಳೆ. ಅವ್ವ, ಇಷ್ಟೆಲ್ಲ ಸಸ್ಪೆನ್ಸ್ ಇಡೋದಕ್ಕೆ ನಮ್ ಮನೇಲಿ ಅಂತದೇನ್ ನಡೀತದದು ಹೇಳು ಅಂತ ಗೋವಿಂದು ಕೇಳ್ತಾರೆ. ಲೋ ಗೋವಿಂದು, ಯಾಕ್ಲ ಇಷ್ಟೊಂದ್ ಆತ್ರ ಪಟ್ಟಿ, ಹೇಳ್ತೀನಿರ್ಲ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಈ ಕಡೆ ಸರು ವಿದ್ಯನ್ನ ಕರ್ಕೊಂಡು ಮನೆ ಹತ್ರಕ್ ಬತ್ತಾಳೆ. ಏ ಸರು, ಯಾವ್ದಕ್ಕೋಸ್ಕರ ಬರು ಕೇಳಿದ್ರೆ ಅಮ್ಮಮ್ಮ ಯೋಳೆ ಅಂತ ವಿದ್ಯೆ ಕೇಳ್ಬೇಕಾದ್ರೆ, ಅಯ್ಯೋ ಅಕ್ಕ, ಇಷ್ಟ ದೂರನೇ ಬಂದಿದ್ದಿ, ಒಳಗೋದ್ರೆ ನಿಂಗೆ ಗೊತ್ತಾಯ್ತದೆ ಬಾ ಅಂತ ಸರು ಹೇಳ್ತಿರ್ತಾಳೆ. ಏನು ಅಂತ ಹೇಳ್ದೆ ಈ ಅಮ್ಮಮ್ಮ ಈ ತರ ಕರ್ದವಳಲ್ಲ ಅಂತ ಅನ್ಕಂದು ವಿದ್ಯಾ ಮನೆ ಬಾಗ್ಲತ್ರಕ್ ಬಂದು ನಿತ್ಕತಾಳೆ. ಯಾಕಕ್ಕ, ನಡಿಯಕ್ಕ ಒಳಗೆ ಅಂತ ಸರು ಹೇಳ್ಬೇಕಾದ್ರೆ, ಏ ಸರು, ಮನೆ ಒಳಗಡೆ ಎಲ್ರು ಅವರೇ ಕಣೆ ಅಂತ ವಿದ್ಯಾ ಹೇಳ್ತಾಳೆ. ಅಯ್ಯೋ ಅಕ್ಕ, ಎಲ್ರು ಇದ್ರೆ ಏನಂತೆ, ನಿನ್ನ ಕರ್ದಿರೋದು ಅಮ್ಮಮ್ಮ ತಾನೆ, ನಡಿ ಹೋಗುಮ್ಮ ಅಂತ ಸರು ಹೇಳ್ದಾಗ, ಅಲ್ಲ ಕಣೆ, ಆಮೇಕ್ ಹೋದ್ರ ಆಯ್ತು ಬಿಡೆ ಅಂತ ವಿದ್ಯಾ ಹೇಳ್ತಾಳೆ. ಅಷ್ಟೊತ್ಗೆ ಅಮ್ಮ ಮನೆ ಆಚೆಗ್ ಬಂದು, ಏಯ್ ಅಲ್ಲಿ ನಿತ್ಕೊಂಡ್ ಏನ್ ರಮಿ ಮಾತಾಡ್ತಿದ್ದೀರಿ, ಬನ್ರಮಿ ಒಳಕ್ಕೆ ಅಂತ ಕರೀತಾರೆ. ಆಗ ವಿಧಿ ಇಲ್ದೆ ಸರು ಮತ್ತೆ ವಿದ್ಯಾ ಇಬ್ರು ಮನೆ ಒಳಕ್ ಹೋಯ್ತಾರೆ. ಆಗ ವಿದ್ಯಾ ಮನೇನೆಲ್ಲ ಅಲಂಕಾರ ಮಾಡಿರೋದನ್ನ ನೋಡಿ ಹಿಂಗ್ ಯಾಕೆ ಮಾಡಿದಾರೋ ಅಂತ ನೋಡ್ತಿರ್ತಾಳೆ. ಅಷ್ಟೊತ್ಗೆ ಚಂಪಾ ಮನೆಯವ್ರೆಲ್ರನ್ನು ಕರ್ಕೊಂಡು ಅಲ್ಲಿಗ್ ಬರ್ತಾಳೆ. ಮನೆಯವ್ರೆಲ್ರು ಏಂತಕ್ ಹಿಂಗ್ ಅಲಂಕಾರ ಮಾಡವ್ರೆ ಅಂತ ಎಲ್ರು ಮುಖ ಮುಖ ನೋಡ್ತಿರ್ತಾರೆ. ಏ ಚಂಪಿ, ಕೇಕ್ ಎಲ್ಲೇ, ಕೇಕ್ ತತ್ತಾರೆ ಅಂತ ಅಮ್ಮಮ್ಮ ಹೇಳ್ದಾಗ, ಸರಿ ಅಮ್ಮಮ್ಮ ಅಂತ ಹೇಳ್ತಾ ಚಂಪಾ ಕೇಕ್ ತರಕೆ ಅಂತ ಹೋಯ್ತಾಳೆ. ಅಷ್ಟೊತ್ಗೆ ಸುಭಾಷನು ಅಲ್ಲಿಗ್ ಬರ್ತಾನೆ. ಏನಿದೆಲ್ಲ ಅಂತ ಸುಭಾಷ ಗೋವಿಂದನ ಕೇಳ್ಬೇಕಾದ್ರೆ, ನನ್ಗೂ ಗೊತ್ತಿಲ್ಲ ಅಂತ ಗೋವಿಂದು ಹೇಳ್ತಿರ್ತಾರೆ. ಅಷ್ಟೊತ್ಗೆ ಚಂಪಾ ಕೇಕ್ ತಕ ಬಂದಿಟ್ಟು ಹ್ಯಾಪಿ ಬರ್ತ್ಡೇ ಅನ್ನೋ ಬ್ಯಾನರ್ನು ತಕ ಬಂದು
ಮೋಹನ್ ಅವರು ಮತ್ತೆ ಚಂಪಾ ಇಬ್ರು ಆ ಜಾಗದಲ್ಲಿ ಕಟ್ತಾರೆ. ಆಗ ಭದ್ರಂಗೆ ವಿದ್ಯನ್ ಬರ್ತಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲ ಮಾಡವ್ರೆ ಅನ್ನೋದು ಗೊತ್ತಾಯ್ತದೆ. ಅವ್ವ, ಹ್ಯಾಪಿ ಬರ್ತಡೇನಾ? ಇವತ್ತೇನವ ಯಾರ್ದವ ಬರ್ತಡೇ ಇದ್ದದು ಅಂತ ವಿನಂತಿ ಸಾವಿತ್ರಿನ ಕೇಳ್ತಾಳೆ. ಯಾರಿಗೆ ಅಂತ ನನಗೂ ಗೊತ್ತಿಲ್ಲ ಕಣೆ ಅಂತ ವಿನಂತಿ ಹೇಳ್ತಿರ್ತಾಳೆ. ಆಗ ಚಂಪಾ ಕೇಕ್ ಬಾಕ್ಸ್ ನ ಓಪನ್ ಮಾಡಿದಾಗ ಕೇಕ್ ಮೇಲೆ ಹುಟ್ಟು ಹಬ್ಬದ ಶುಭಾಶಯಗಳು ವಿದ್ಯಾ ಅಂತ ಬರ್ದಿರ್ತದೆ. ಅದನ್ನ ನೋಡಿ ಈಶ್ವರಿ, ಸಾವಿತ್ರಿ, ವಿನಂತಿ ಮತ್ತೆ ಚಿತ್ರ ಇವರೆಲ್ರೂ ಶಾಕ್ ಆಯ್ತಾರೆ. ಅವ್ವ, ಆ 3 ಅಡಿ ಬರ್ತಡೇ ಕಣವ ಅಂತ ವಿನಂತಿ ಈಶ್ವರಿಗೆ ಹೇಳ್ತಿರ್ತಾಳೆ. ಅದಕ್ಕೆಯ ಈ ಮುದ್ಕಿ ಇಷ್ಟೊಂದೆಲ್ಲ ಆಡ್ತಿರೋದು ಅಂತ ಈಶ್ವರಿ ಕೋಪ ಮಾಡ್ಕತಿರ್ತಾಳೆ. ಲೋ ಶಿವರಾಮ, ಇವತ್ತು ನಮ್ ವಿದ್ಯುಂದು ಹುಟ್ಟಹಬ್ಬ ಕಣ್ಲಾ ಅಂತ ಅಮ್ಮಮ್ಮ ಹೇಳ್ದಾಗ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಯ್ತದೆ. ಅದಕ್ಕೆಯ ಕಣ್ಲಾ ಇವತ್ತು ಅವಳು ಹುಟ್ಟಿದಬ್ಬನ ನಮ್ ಮನೇಲಿ ಆಚರಿಸುವ ಅಂತ ಕರ್ದೆ. ಹುಟ್ಟಿದಬ್ಬ ದಿವ್ಸನಾದ್ರೂ ನೀನ್ ಅವಳಿಗೆ ಆಶೀರ್ವಾದ ಮಾಡ್ಲಾ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಶಿವರಾಮೇಗೌಡ್ರು ವಿದ್ಯೆನ್ನೇ ಗುರಾಯಿಸ್ತಿರ್ತಾರೆ. ಅತ್ತೆ, ನಿಮ್ಗೇನಾದ್ರೂ ತಲೆಗಿಲೆ ಕೆಟ್ಟಿದದೆ? ವಯಸ್ಸಾದ್ಮೇಕೆ ಎಲ್ಲ ಮರುವು ಅಂತ ಅನ್ಕೊಂಡಿದ್ವೆ, ಆದ್ರೆ ನಿನಗೆ ಹುಚ್ಚು ಜಾಸ್ತಿ ಆಯ್ತಾದೆ ಅನ್ಸುತ್ತೆ. ಅಯ್ಯ, ಇವಳು ಯಾವಳು ಅಂತ ನಾವ್ಯಾಕೆ ಇವಳು ಹುಟ್ಟಿದಬ್ಬನ ಆಚರಿಸ್ಬೇಕು? ನಮ್ಮೆಲ್ರಿಗೂ ನೋವು ಕೊಟ್ಟಿರೋ ಇವಳಿಗೆ ಕೇಕ್ ತಿನ್ಸಿ ಚಂದಾಗಿರುವಂತ ಬಾಯಿ ತುಂಬಾ ಅರ್ಸ್ಬೇಕೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ ಕೇಳಿ ಅದ್ಕೆ. ಅವ್ವ, ನಿಜವಾಗ್ಲೂ ನಿನ್ಗೆ ತಲೆ ಕೆಟ್ಟೋಗದೆ. ಅಲ್ಲ, ಇವಳು ಮೆಡಿಕಲ್ ಕ್ಯಾಂಪ್ ಹೋಗಿದ್ದಕ್ಕೆ ತಾನೆ ನಮ್ಮೆಲ್ರಿಗೂ ಎಂತ ಪರಿಸ್ಥಿತಿ ಬಂದಿತ್ತು ಅಂತ ನಿನಗೆ ಗೊತ್ತಲ್ವೇ? ಸಾಯೋವರ್ಗೂ ಹೋಗಿ ಬದುಕಿ ವಾಪಸ್ ಬಂದಿವಿ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ ಸಾಕು ಬಾಯಿ ಮುಚ್ಚೆ ಅಂತ ಅಮ್ಮಮ್ಮ ರೇಗಾಡ್ತಾರೆ. ಆ ಇಷ್ಟೆಲ್ಲ ಇತ್ಕೊಂಡು ಇವಳಿಗೆ ಇವಾಗ ಹುಟ್ಟಹಬ್ಬ ಬೇಕಿತ್ತೆ ಇವಳು ಮುಸುಡಿಗೆ ಅಂತ ಸಾವಿತ್ರಿ ಬೈತಿರ್ತಾಳೆ. ಇದ್ರಿಂದ ವಿದ್ಯಾ ಮತ್ತೆ ಸರುಗೆ ತುಂಬಾನೇ ನೋವಾಯ್ತಿರ್ತದೆ. ಅಮ್ಮಮ್ಮ, ಜ್ವರ ಬಂದು ತಲೆ ನೋವು ಅಂತ ಜೀವನ ಕೈ ಹಿಡ್ಕೊಂಡು ಒದ್ದಾಡ್ತಿದ್ವಲ್ಲ, ಅದೆಲ್ಲ ಮರ್ತೋಯ್ತೆ ನಿನಗೆ? ಅದೆಲ್ಲ ಯಾರಿಂದ? ಎಲ್ಲ ಈ 3 ಅಡಿಯಿಂದಾನೆ ತಾನೆ ಅಂತ ವಿನಂತಿ ರೇಗಾಡ್ತಿರ್ತಾಳೆ. ಇನ್ನು ನನ್ ಮಗಳಿಗೆ ಸರಿನೇ ಹೋಗಿಲ್ಲ ತಲೆ ನೋವು ಅಂತ ಇನ್ನು ಆಗಾಗ ಮಲ್ಕೊಂಡು ಒದ್ದಾಡ್ತಾವಳೆ. ಅಷ್ಟು ಮಟ್ಟಿಗೆ ಆ ಕಡ್ಜದಿಂದ ಕಚ್ಚಿಸ್ಕೊಂಡು ನಮ್ಗಿನ್ನೂ ನೋವು ಅನ್ಭವಿಸ್ತಾನೆ ಇದೀವಿ. ಇವಳು ಡಾಕ್ಟರ್ ಆಗಷ್ಟಕ್ಕೆ ಈ ಮನೇಲಿರೋರ್ ಎಲ್ರಿಗೂ ಚಟ್ಟ ಕಟ್ಬಿಡ್ತಾಳೆ ಅನ್ಸುತ್ತೆ ಅಂತ ಈಶ್ವರಿ ಬೈತಿರ್ತಾಳೆ. ಇದ್ರಿಂದ ವಿದ್ಯನ್ಗೆ ತುಂಬಾ ಬೇಜಾರಾಯ್ತದೆ. ಇಂತೋಳ್ಗೆ ಕೇಕ್ ಬೇರೆ ಕೇಡು ಅಂತ ಹೇಳ್ತಾ ಈಶ್ವರಿ ಆ ಕೇಕನ್ನ ಎತ್ತಿ ಕೆಳಗಡೆಗೆ ಬಿಸಾಕ್ತಾಳೆ. ಇದನ್ನ ನೋಡಿ ಈಶ್ವರಿ ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ಅಮ್ಮಮ್ಮಂಗೆ ಕೋಪ ಬರ್ತದೆ. ವಿದ್ಯಾ, ಸರು, ಚಂಪಾ, ಮೋಹನ್ ಅವರು ಬೇಜಾರ್ ಮಾಡ್ಕತಿರ್ತಾರೆ. ಈಶ್ವರಿ ಅದಕ್ಕೆ ಸರಿಯಾಗಿ ಮಾಡಿದ್ಲು ಅಂತ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ತುಂಬಾನೇ ಖುಷಿ ಪಡ್ತಿರ್ತಾರೆ. ಈಶ್ವರಿ, ಎಂತ ಕೆಲ್ಸ ಮಾಡ್ದೆ ನೀನು ಅಂತ ಶಿವರಾಮೇಗೌಡ್ರು ಕೇಳ್ಬೇಕಾದ್ರೆ, ಕ್ಷಮಿಸ್ಬಿಡಿ ಬಾಬಾ, ಆ ಕಡ್ಜ ಕಚ್ಚಿ ನೀವೆಲ್ರು ಎಷ್ಟು ಕಷ್ಟ ಪಟ್ಟಿದ್ದೀರಿ ಅನ್ನೋದು ಇನ್ನು ನನ್ ಕಣ್ಮುಂದೆ ಹಂಗೆ ಅದೆ. ಅದಕ್ಕೆಯ ನಾನ್ ಇಂತ ಕೆಲ್ಸ ಮಾಡದ್ದು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಈಶ್ವರಿ ಹೇಳ್ತಾಳೆ. ಅಣ್ಣ, ನೀನು ಸಾವು ಬದುಕಿನ ಮಧ್ಯೆ ಎಷ್ಟು ಹೋರಾಡ್ತಿದ್ದೆ, ನಿನ್ಗೇನಾಗುತ್ತೋ ಎತ್ತ ಅಂತ ನಾವೆಲ್ರು ಎಷ್ಟು ಭಯ ಬಿದ್ದಿದ್ವಿ. ಅದೆಲ್ಲದಕ್ಕೂ ಕಾರಣ ಇವಳೆ ತಾನೆ. ಇಂಥವಳಿಗೆ ಈ ಮನೇಲಿ ಹುಟ್ಟಹಬ್ಬ ಆಚರಿಸ್ಬೇಕು ಅನ್ನೋದು ಅವಶ್ಯಕತೆ ಏನಿದದಣ ಅಂತ ಸಾವಿತ್ರಿ ಕೇಳ್ತಾಳೆ. ಅವ್ವ, ಏನವ ಇದೆಲ್ಲ? ಇಂಥ ವಯಸ್ಸಾಗಿರೋ ಕಾಲದಲ್ಲಿ ನೀನ್ ಬೇಡದಿರೋ ವಿಷಯಕ್ಕೆಲ್ಲ ಯಾಕೆ ತಲೆ ಹಾಕಿ? ಏನಾದ್ರೂ ಒಂದ್ ಕೆಲ್ಸ ಮಾಡೋಕ್ಕೂ ಮುಂಚೆ ಅದನ್ನ ಮಾಡ್ಬೇಕೋ ಬೇಡವೋ ಅಂತ ನನ್ನ ಹತ್ರ ಒಂದ್ ಮಾತ್ ಕೇಳೋಕಾಗೋಕಿಲ್ವೇ? ಬರ್ತಾ ಬರ್ತಾ ಈ ಚಿಕ್ಕ ಹುಡುಗ್ರಿಗಿಂತ ಕಡಿಯಾಗಿ ಆಡ್ತಿದ್ಯಾವ. ಛೆ, ಎಲ್ರು ಮುಂದೆ ಇವಾಗ ತಲೆ ತಗ್ಸೋಂಗ ಆಗೋಯ್ತು. ಬೇಡದಿರೋ ಕೆಲ್ಸ ಎಲ್ಲ ಮಾಡಿ ಇವಾಗ ಎಲ್ರು ಮುಂದೆ ತಲೆ ತಗ್ಸ್ಕೊಂಡ್ ನಿಂತಿದ್ದಿ ಅಂತ ಬೈಕಂದು ಶಿವರಾಮೇಗೌಡ್ರು ಅಲ್ಲಿಂದ ಹೊಂಟೈತಾರೆ. ಏನವ ಇದೆಲ್ಲ ಅಂತ ಅನ್ಕಂದು ಗೋವಿಂದನು ಅಲ್ಲಿಂದ ಹೊಂಟೈತಾರೆ. ಇಷ್ಟೆಲ್ಲ ಆಯ್ತಿದ್ರು ಇವ್ರು ಏನು ಮಾತಾಡ್ದೆ ಗುಂಡ್ಕಲ್ ತರ ನಿಂತವ್ರಲ್ಲ ಅಂತ ವಿದ್ಯಾ ಭದ್ರನ್ನೇ ನೋಡ್ತಿರ್ತಾಳೆ. ಭದ್ರನು ಏನು ಮಾತಾಡ್ದೆ ಅಲ್ಲಿಂದ ಸೈಲೆಂಟ್ ಆಗಿ ಹೊಂಟೈತಾನೆ. ಲೋ ಭದ್ರ ಅಂತ ಅಮ್ಮಮ್ಮ ಕರಿತಿದ್ರು, ಅವನು ಕಿವಿಗ್ ಹಾಕೊಳ್ದೆ ಅಲ್ಲಿಂದ ಹೊಂಟೈತಾನೆ. ನೀನು ಮೂತಿಗೆ ಈ ಹುಟ್ಟದಬ್ಬ ಬೇರೆ ಕೇಡು, ಹೋಗೆ ಆಚೆಗೆ ಅಂತ ಸಾವಿತ್ರಿ ವಿದ್ಯುನ್ ಮೇಗೆ ರೇಗಾಡ್ತಾಳೆ. ಅದ್ಕೆ ಬನ್ನಿ ಹೋಗುಮ ಅಂತ ಹೇಳ್ತಾ ಈಶ್ವರಿ ಮತ್ತೆ ವಿನಂತಿನ ಕರ್ಕೊಂಡು ಸಾವಿತ್ರಿ ಅಲ್ಲಿಂದ ಹೋಯ್ತಾಳೆ. ಅವ್ವ ವಿದ್ಯಾ ಅಂತ ಅಮ್ಮಮ್ಮ ಕರ್ದಾಗ ವಿದ್ಯಾ ಅಮ್ಮಮ್ಮನ ಹತ್ರ ಹೋಯ್ತಾಳೆ. ಆಗ ಅಮ್ಮಮ್ಮ ಕಣ್ಣೀರ್ ಹಾಕ್ಬೇಕಾದ್ರೆ, ಯಾಕಮ್ಮಮ್ಮ ಸುಮ್ಕೆ ಇದನ್ನೆಲ್ಲ ಮಾಡಿದ್ರಿ ಅಂತ ವಿದ್ಯಾ ಕೇಳ್ತಾಳೆ. ಹಂಗೆಯ ಅವ್ರ ಕಣ್ಣೀರನ್ನು ಒರೆಸಿ ಸಮಾಧಾನ ಮಾಡ್ತಾಳೆ. ನೋಡಿ ಅಮ್ಮಮ್ಮ, ನೀವ್ ಒಬ್ರು ನಂಗೆ ಆಶೀರ್ವಾದ ಮಾಡಿದ್ರೆ ಸಾಕು. ಸುಮ್ಕೆಯ ಇದೆಲ್ಲ ಯಾಕ್ ಬೇಕಿತ್ತು ಅಮ್ಮಮ್ಮ? ನಾ ಈಗ್ಲೂ ಹೇಳ್ತೀನಿ ಕೇಳಿ, ನನ್ಗೆ ನಿಮ್ ಆಶೀರ್ವಾದ ಮಾತ್ರ ಸಾಕು, ನನ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ವಿದ್ಯಾ ಅಮ್ಮಮ್ಮನ ಆಶೀರ್ವಾದನ ತಗತಾಳೆ. ವಿದ್ಯಾ, ನೀ ಸಂದಾಗಿರವ ನನ್ ಬಂಗಾರ ಅಂತ ಹೇಳ್ತಾ ಅಮ್ಮಮ್ಮ ಅವಳಿಗೆ ದೃಷ್ಟಿ ತೆಗ್ದು ಅವಳಿಗೆ ಮುತ್ಕೊಟ್ಟು 100 ವರ್ಷ ಚೆನ್ನಾಗ್ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ. ಆಗ ವಿದ್ಯಾ ಅಮ್ಮಮ್ಮನ್ನ ತಬ್ಕತಾಳೆ. ಆಗ ಚಂಪಾ ಆ ಈಶ್ವರಿ ಬಿಸಾಕಿರೋ ಕೇಕ್ ನೆಲ್ಲ ಎತ್ಬೇಕಾದ್ರೆ, ಚಂಪಾ ಇದೆಲ್ಲ ಆಗಿರೋದು ನನ್ನಿಂದಾನೇ ಅಲ್ವೇ, ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾ ತಾನೇ ಪೊರ್ಕೆ ಮತ್ತೆ ಮೊರನ ಎತ್ಕೊಂಡು ತಾನೇ ಅದನ್ನೆಲ್ಲ ಕ್ಲೀನ್ ಮಾಡ್ತಾಳೆ. ಕಾಲ್ ನೋವು ಅನ್ನೋದನ್ನ ನೋಡ್ದೆ ಅದನ್ನೆಲ್ಲ ತಾನೇ ಕ್ಲೀನ್ ಆಗಿ ಗುಡಿಸಿ ಎತ್ತಾಕ್ತಾಳೆ. ಇದನ್ನ ನೋಡಿ ಅಮ್ಮಮ್ಮ
ಮೋಹನ್ ಅವರು, ಸರು, ಚಂಪಾ ಎಲ್ರು ಬೇಜಾರ್ ಮಾಡ್ಕತಾರೆ. ಇಂಥ ಹುಡ್ಗಿ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಈ ಮನೇಲಿರೋರು ಎಲ್ರು ಅವಳಿಗೆ ತುಂಬಾನೇ ನೋವು ಕೊಡ್ತಾವ್ರಲ್ಲ, ನಾ ಏನ್ ಮಾಡೋದು ದೇವ್ರೇ ಅಂತ ಅಮ್ಮಮ್ಮ ಮನ್ಸ್ದಾಗೆ ಅನ್ಕೊಂಡು ತುಂಬಾ ನೊಂದ್ಕತಿರ್ತಾರೆ. ಈ ಕಡೆ ಸರು ಬದ್ರಿನ್ ಹತ್ರ ಬರ್ತಾಳೆ. ಭಾವ, ಅಕ್ಕನ ಹುಟ್ಟದ ಹಬ್ಬಕ್ಕೆ ನೀವು ಗಿಫ್ಟ್ ಕೊಡದೆ ಇದ್ರು ಪರವಾಗಿಲ್ಲ ಭಾವ, ಆದ್ರೆ ಹುಟ್ಟದ ಹಬ್ಬದ ಶುಭಾಶಯಗಳು ಅಂತ ಒಂದೇ ಒಂದ್ ಮಾತಾದ್ರೂ ಹೇಳ್ಬೋದಿತ್ತು ತಾನೆ. ದಯವಿಟ್ಟು ನಮ್ಮ ಅಕ್ಕನ್ಗೆ ಹುಟ್ಟದ ಹಬ್ಬ ಶುಭಾಶಯ ಅಂತ ಹೇಳಿ ಭಾವ ಅಂತ ಸರು ಕೇಳ್ಕೊತಾಳೆ. ಆಗ ಭದ್ರ ಏನು ಮಾತಾಡದೆ ಅಲ್ಲಿಂದ ಹೊಂಟೈತಾನೆ. ಇದ್ರಿಂದ ಸರುಗೆ ತುಂಬಾ ಬೇಜಾರಾಯ್ತದೆ. ಅದ್ರಿಂದ ಒಂದ್ ಜಾಗದಾಗ ಕುತ್ಕೊಂಡು ಸರು ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿಗ್ ವಿದ್ಯಾ ಬರ್ತಾಳೆ. ಏ ಸರು, ಏನಾಯ್ತು ನಿನ್ಗೆ? ಆಕೆ ಹಿಂಗೆ ಏನೋ ಕಳ್ಕೊಳಂಗ್ ಕುತ್ಕೊಂಡಿದ್ದೀ, ಏನಾಯ್ತು ಯೋಳೆ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಏನು ಇಲ್ಲ ಅಕ್ಕ, ಅಮ್ಮಮ್ಮ ತುಂಬಾ ಆಸೆಯಿಂದ ನೀನ್ ಹುಟ್ಟದಬ್ಬನ ಆಚರಿಸ್ಬೇಕು ಅಂತ ಕೇಕ್ ಎಲ್ಲ ತಕೊಬಂದು ಎಲ್ಲ ರೆಡಿ ಮಾಡಿದ್ರು. ಆದ್ರೆ ಮನೇಲಿರೋರು ಆಚರಿಸ್ದೇ ಇರೋ ರೀತಿ ಮಾಡ್ಬಿಟ್ರಲ್ಲ ಅಕ್ಕ ಅಂತ ಸರು ಬೇಜಾರಲ್ಲಿ ಹೇಳ್ತಾಳೆ. ಈ ಸರು, ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಿ? ಈ ಮನೇಲಿರೋರು ಎಲ್ರು ಆ ರೀತಿ ಮಾಡ್ಲಿಲ್ಲ ಅಂತಂದ್ರೆ ನಾವ್ ಆಶ್ಚರ್ಯ ಪಡ್ಬೇಕು. ಇದ್ರಲ್ಲಿ ನನ್ಗೆ ಯಾವ್ದೇ ರೀತಿ ಆಶ್ಚರ್ಯ ಇಲ್ಲ ಕಣೆ. ಅವ್ರು ಮಾಡುದೆ ಹೆಂಗೆ ಅಂತ ನಂಗೆ ಗೊತ್ತಿತ್ತು. ನೀನ್ ಹೋಗಿ ಮಕ ತೊಳ್ಕ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ ಮನಿಕ ಹೋಗು. ಏ ಹೋಗೆ, ಯಾಕೆ ಹೆಂಗ್ ಕೂತಿದಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಅಕ್ಕ ನಾನು ಭಾವನ ಹತ್ರನು ಮಾತಾಡ್ದೆ ಅಕ್ಕ, ನಮ್ಮ ಅಕ್ಕನ್ಗೆ ಏನ್ ಗಿಫ್ಟ್ ಕೊಡ್ತೀರಿ ಅಂತಾನು ಕೇಳ್ದೆ. ಆದ್ರೆ ಅವರು ಸೈಲೆಂಟ್ ಆಗಿದ್ರು ಗೊತ್ತೇ, ಏನು ಮಾತಾಡ್ಲಿಲ್ಲ. ಅಟ್ಲೀಸ್ಟ್ ನಮ್ಮ ಅಕ್ಕನ್ಗೆ ಹುಟ್ಟದಬ್ಬ ಶುಭಾಶಯ ಅಂತ ಹೇಳಿ ಅಂತ ಕೇಳ್ದೆ, ಅದಕ್ಕೂ ಅವ್ರು ಏನು ಮಾತಾಡ್ದೆ ಹೆಂಗೆ ಹೊಂಟೋಗ್ಬಿಟ್ರು ಅಂತ ಸರಿ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ನನಗೂ ಅವ್ರಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಯಾವತ್ತೇ ಮುಗ್ದಾಯ್ತು ಕಣೆ. ಹಂಗಿರ್ಬೇಕಾದ್ರೆ ನೀನ್ ಯಾಕೆ ಅವ್ರ ಹತ್ರ ಹೋಗಿ ನನ್ಗೆ ಹುಟ್ಟದಬ್ಬ ಶುಭಾಶಯ ಹೇಳು, ಹಂಗೆ ಗಿಫ್ಟ್ ಕೊಡು ಅಂತ ಕೇಳ್ದೆ? ಇದೆಲ್ಲ ಬೇಡದೆ ಇರೋದು ಕಣೆ. ಅವ್ರು ನನ್ಗೆ ಗಿಫ್ಟ್ ಅಲ್ಲ, ಒಂದು ಶುಭಾಶಯನು ಹೇಳಕ್ಕಿಲ್ಲ ಅಂತ ನಂಗ್ ಚೆನ್ನಾಗ್ ಗೊತ್ತದೆ. ಜೀವನದಾಗೆ ನಾವೇನಾದ್ರೂ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅದೇನ್ ನಡಿಲಿಲ್ಲ ಅಂತಂದ್ರೆ ಅದ್ರಿಂದ ನಮ್ ಮನ್ಸ್ಗೆ ಶಾನೆ ನೋವಾಯ್ತದೆ. ಅದೇ ನಾವೇನು ಮುಂದೆ ಅನ್ಕೊಳ್ಳಿಲ್ಲ ಅಂತ ಅಂದ್ರೆ ನಮ್ ಮನ್ಸು ಯಾವ್ದೇ ರೀತಿ ಯಾಮಾರಕ್ಕಿಲ್ಲ. ಅರ್ಥ ಮಾಡ್ಕ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅಷ್ಟೊತ್ಗೆ ಫೋನ್ ಬರ್ತದೆ. ವಿದ್ಯಾ ಹೋಗಿ ಕಾಲ್ ಅಟೆಂಡ್ ಮಾಡ್ತಾಳೆ. ಹಲೋ, ಯಾರು ಅಂತ ವಿದ್ಯಾ ಕೇಳಿದಾಗ ಒಂದು ಅನಾಥ ಆಶ್ರಮದಿಂದ ವಿದ್ಯೆಗೆ ಫೋನ್ ಮಾಡಿರ್ತಾರೆ. ವಿದ್ಯಾ ಅವ್ರ ಅಂತ ಆ ಆಶ್ರಮದವ್ರು ಕೇಳ್ಬೇಕಾದ್ರೆ, ಹೌದು ನಾನ್ ವಿದ್ಯಾನೇಯ ಅಂತ ವಿದ್ಯಾ ಹೇಳ್ತಾಳೆ. ನಮಸ್ಕಾರ ಕಣಮ್ಮ, ನಾವು ಅನಾಥಾಶ್ರಮದಿಂದ ಕಾಲ್ ಮಾಡ್ತಾ ಇರೋದು. ಇವತ್ತು ನಿಮ್ ಹುಟ್ಟಹಬ್ಬ ಅಲ್ವೇ ಅಂತ ಆಶ್ರಮದವ್ರು ಹೇಳ್ಬೇಕಾದ್ರೆ, ಹೌದು ಅದ್ ಹೆಂಗ್ ನಿಮಗ್ ಗೊತ್ತು ಅಂತ ವಿದ್ಯಾ ಕೇಳ್ತಾಳೆ. ನಿಮ್ ಗಂಡ ಭದ್ರೇಗೌಡ್ರು ನಮ್ಮ ಆಶ್ರಮದಲ್ಲಿರೋ ಮಕ್ಳಿಗೆಲ್ಲ ನಿಮ್ ಹೆಸರಲ್ಲಿ ಊಟ ಹಾಕ್ಸೋದಿಕ್ಕೆ ಅಂತ ಹೇಳಿದಾರೆ. 3 ಹೊತ್ತಿನ ಊಟಕ್ಕೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಆ ಆಶ್ರಮದವರು ಹೇಳ್ತಿದ್ದಂಗೆ ಅದನ್ನ ಕೇಳಿ ವಿದ್ಯಾ ಮತ್ತೆ ಸರು ಇಬ್ರಿಗೂ ಖುಷಿ ಆಯ್ತದೆ. ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಏನೇನ್ ಬೇಕು ಮಕ್ಳಿಗೆ ಆ ಊಟನೆಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಆಶ್ರಮದವರು ಹೇಳ್ದಾಗ ಅದನ್ನ ಕೇಳಿ ವಿದ್ಯನ್ ಕಣ್ಣಲ್ಲಿ ನೀರ್ ಬತ್ತಿರ್ತದೆ. ಈಗ ರಾತ್ರಿ ಊಟಕ್ಕೂ ಮುಂಚೆ ಅವತ್ತಿನ ದಿವಸ ಯಾರು ಊಟಕ್ಕೆ ಸ್ಪಾನ್ಸರ್ ಮಾಡಿರ್ತಾರೋ ಅವ್ರಿಗೆ ಫೋನ್ ಮಾಡಿ ಫೋನ್ ಮೂಲಕ ಅವ್ರಿಗೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಹಂಗೆಯ ಅವ್ರಿಗೆ ಹುಟ್ಟದಬ್ಬ ಶುಭಾಶಯನು ಹೇಳ್ತೀವಿ. ಆಮೇಲೆನೆ ಮಕ್ಳುಗಳು ಊಟ ಮಾಡೋದು. ಅದಕ್ಕೆ ನಿಮ್ಗೆ ಶುಭಾಶಯ ಹೇಳೋದಿಕ್ಕೆ ಫೋನ್ ಮಾಡಿದೆ ಮೇಡಮ್. ಮಕ್ಳು ನಿಮ್ಗೋಸ್ಕರ ಇವಾಗ ಪ್ರೇಯರ್ ಮಾಡ್ತಾರೆ, ಕೇಳಿಸ್ಕೊಳ್ಳಿ ಅಂತ ಆಶ್ರಮದವರು ಮಕ್ಳುಗಳು ಪ್ರೇಯರ್ ಮಾಡೋದನ್ನ ಹಾಗೆ ಎಲ್ರು ಒಟ್ಟಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳೋದನ್ನ ಕೇಳಿಸ್ತಾರೆ. ಅದನ್ನ ಕೇಳಿ ವಿದ್ಯನ್ಗೆ ತುಂಬಾನೇ ಖುಷಿ ಆಯ್ತದೆ. ಹಂಗೆಯ ಸರು ಬಂದು ವಿದ್ಯನ ಹಿಡ್ಕೊಂಡು ಅವಳು ಸಹ ಖುಷಿ ಪಡ್ತಿರ್ತಾಳೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ನನ್ ಕಡೆಯಿಂದ ನಾನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಹುಟ್ಟದಬ್ಬನ ನಾನ್ ಯಾವತ್ತೂ ಮರೆಯಕ್ಕಿಲ್ಲ. ಈ ತರ ಹುಟ್ಟದಬ್ಬದ ಗಿಫ್ಟ್ ನನ್ ಲೈಫ್ ಅಲ್ಲೇ ನನ್ಗೆ ಯಾರು ಕೊಟ್ಟಿಲ್ಲ. ಇನ್ನು ಎಷ್ಟೇ ಜನ್ಮ ಹುಟ್ಟು ಬಂದ್ರು ಜ್ಞಾಪಕ ಇಟ್ಕೊಳಂತ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಈ ಗಿಫ್ಟ್ ಕೊಡೋದಕ್ಕೆ ಅಲ್ಲಿರೋ ಎಲ್ಲಾ ಮಕ್ಳುಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ವಿದ್ಯಾ ಹೇಳ್ಬೇಕಾದ್ರೆ, ಇದನ್ನ ಸ್ಪಾನ್ಸರ್ ಮಾಡಿರೋ ಭದ್ರೇಗೌಡ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಸರಿ ಮೇಡಮ್, ನಾನ್ ಫೋನ್ ಇಡ್ತೀವಿ, ಆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆಶ್ರಮದವರು ಕಾಲ್ ಕಟ್ ಮಾಡ್ತಾರೆ. ಅಕ್ಕ, ನನ್ ಭಾವನ್ನ ಏನು ಅನ್ಕೊಂಡಿದ್ದೆ. ಭಾವ ನಿನ್ ಹುಟ್ಟಿದಬ್ಬಕ್ಕೆ ಒಳ್ಳೆ ಗಿಫ್ಟೇ ಕೊಟ್ಟಿದ್ದಾರೆ. ನಾನು ಭಾವನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ನಿನ್ಗೆ ಗಿಫ್ಟ್ ಕೊಡದೇ ಇದ್ರು ಪರವಾಗಿಲ್ಲ, ಒಂದ್ ಬಾಯಿ ಮಾತುಗಾದ್ರು ಹುಟ್ಟಿದಬ್ಬ ಶುಭಾಶಯ ಅಂತ ಹೇಳ್ಬೋದಿತ್ತಲ್ಲ. ಎಂತ ಕಲ್ ಮನ್ಸಿ ಇವ್ರದು ಅಂತ ಅವ್ರ ಮ್ಯಾಕೆ ನನ್ಗೆ ತುಂಬಾನೇ ಕೋಪ ಬಂದಿತ್ತು. ಆದ್ರೆ ಭಾವ ಬೇರೆ ಲೆವೆಲ್ ಕಣಕ. ನಿನ್ ಜೀವನದಾಗೆ ಎಷ್ಟೇ ಗಿಫ್ಟ್ ಕೊಟ್ರುನು ಈ ತರದ್ ಗಿಫ್ಟ ಯಾರಿಂದನೂ ಕೊಡಕ್ ಸಾಧ್ಯ ಇಲ್ಲ ಕಣಕ. ಏನೋ ಹೇಳ್ತಿದ್ದೆ, ನನಗೂ ಅವ್ರಿಗೂ ಸಂಬಂಧ ಯಾವಾಗ್ಲೂ ಮುಗ್ದೋಯ್ತು ಅಂತ. ಇದೇನಾ ಆ ಮುಗ್ದೋಗಿರೋ ಸಂಬಂಧ? ನೋಡಕ, ನೀವಿಬ್ರು ಈಗೋ ಇಂದ ನಾನಾ ಅಂತ ಆಡ್ತಿದ್ದೀರಿ. ನಿಮ್ ಪೈಪೋಟಿ ಬರೀ ಮೇಲ್ನೋಟಕ್ಕಷ್ಟೇಯ, ಆದ್ರೆ ಮನ್ಸೊಳಗನೆಯ ಇಬ್ರು ಒಬ್ರು ಮ್ಯಾಕೊಬ್ರು ಎಷ್ಟೊಂದ್ ಪಿರುತಿ ಇಟ್ಕೊಂಡಿದೀರಿ. ಮೊದ್ಲು ಅದನ್ನ ನೀವು ಫೀಲ್ ಮಾಡ್ಕೊಳ್ಳಿ. ನಾನು ವಯಸ್ಸಲ್ಲಿ ಚಿಕ್ಕವಳೆ ಇರ್ಬೋದು ನೋಡಿ, ನಾನ್ ಬಂದು ನಿಮ್ಗೆ ಅಡ್ವೈಸ್ ಮಾಡೋ ತರ ಇಟ್ಕೋಬೇಡಿ ಅಂತ ಹೇಳ್ತಾ ಸರು ಅಲ್ಲಿಂದ ಹೋಯ್ತಾಳೆ. ಭದ್ರ ತನ್ಗಿಂತ ಗಿಫ್ಟ್ ಕೊಟ್ನಲ್ಲ ಅಂತ ತುಂಬಾನೇ ಖುಷಿ ಪಡ್ತಿರ್ತಾಳೆ ವಿದ್ಯಾ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೊಂದಿಗೆ ನಿಮ್ ಮುಂದೆ ಬರ್ತೀನಿ.